ಮುಸ್ಲಿಮರಿಗೆ ಬಂಪರ್ ಗಿಫ್ಟ್ ಕೊಟ್ಟಂತಹ ಸಿದ್ದು ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಯತ್ನ ಮಾಡ್ತಾ ಇದೆ. ದಾವಣಗೆರೆಗೆ ಬೈ ಎಲೆಕ್ಷನ್ ವೇಳೆಯಲ್ಲಿ ಕೈ ವಿರುದ್ಧ ಕಿಡಿಕಾರಿತ್ತು. ಸಮುದಾಯ ಒಲಿಸುವುದಕ್ಕೆ ಮುಸ್ಲಿಮರಿಗೆ ಬಿಗ್ ಉಡುಗೊರೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್. ಮುಸ್ಲಿಂ ಕಾಲೋನಿಗಳಿಗೆ 600 ರೂಪಾಯಿ ಮುಸ್ಲಿಂ ಕಾಲೋನಿಗೆ 600 ಕೋಟಿ ಬಂಪರ್ ಅನ್ನ ನೀಡಲಾಗಿದೆಯಂತೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನುಮೋದನೆ ಆಗಿರುವಂತದ್ದು. ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ಸಿದ್ಧಪಡಿಸಿರುವಂತಹ ಕ್ರಿಯಾ ಯೋಜನೆಗೆ ಒಪ್ಪಿಗೆ. ಜೊತೆಗೆ 2026-27 ಹಾಗೆ 2027-28ನೇ ಸಾಲಿಗೆ ಸಿದ್ಧಪಡಿಸಿರುವಂತಹ ಕ್ರಿಯಾ ಯೋಜನೆ. ಮುಸ್ಲಿಮರಿಗೆ ಸಿದ್ದು ಸರ್ಕಾರದಿಂದ ಬಂಪರ್ ಗಿಫ್ಟ್ ನೀಡಲಾಗ್ತಾ ಇದೆ. ಮುಸ್ಲಿಂ ಕಾಲೋನಿಗಳಿಗೆ 600 ಕೋಟಿ ರೂಪಾಯಿ ಬಂಪರ್ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನುಮೋದನೆ ಸಿಕ್ಕಿರುವಂಥದ್ದು. ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿ ಪಡಿಸೋದಕ್ಕೆ ಸಿದ್ಧಪಡಿಸಿರುವಂತಹ ಕ್ರಿಯಾ ಯೋಜನೆಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಮತ್ತೆ ಮುಸ್ಲಿಮರ ಓಲೈಕೆಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಯತ್ನ ಮಾಡ್ತಾ ಇದೆಯಾ ಹಾಗಾದ್ರೆ? ಬಿಕಾಸ್ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೈ ವಿರುದ್ಧ ಕಿಡಿಕಾರ್ತಾ ಇದ್ರು. ಬಿಕಾಸ್ ಒಂದು ಟಿಕೆಟ್ ವಿಚಾರವಾಗಿ ಮತ್ತೆ ನಮ್ಮ ಸಮುದಾಯವನ್ನ ವೋಟ್ ಬ್ಯಾಂಕಿಂಗ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅನ್ನುವಂತಹ ವಿಚಾರವಾಗಿ, ನಮ್ಮ ನಾಯಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂತಹ ವಿಚಾರವಾಗಿ ಕೈ ವಿರುದ್ಧ ಕಿಡಿಕಾರ್ತಾ ಇದ್ರು. ಇದೀಗ ಮತ್ತೆ ಮುಸ್ಲಿಮರ ಓಲೈಕೆಗಾಗಿ ಸರ್ಕಾರ ಯತ್ನ ಮಾಡ್ತಾ ಇದೆಯಾ ಅನ್ನುವಂತಹ ಚರ್ಚೆ. ಬಿಕಾಸ್ ನಿನ್ನೆ ಆಗಿರುವಂತಹ ಬೆಳವಣಿಗೆ, ಮುಸ್ಲಿಂ ಕಾಲೋನಿಗಳಿಗೆ 600 ಕೋಟಿ ಬಂಪರ್ ನೀಡಲಾಗ್ತಾ ಇದೆ ಅನುಮೋದನೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಘೋಷಿಸಿರುವಂಥದ್ದು ಫೈನಲೈಸ್ ಮಾಡಿ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿ ಪಡಿಸೋದಕ್ಕಾಗಿ ಸಿದ್ಧಪಡಿಸಿರುವಂತಹ ಒಂದು ಕ್ರಿಯಾ ಯೋಜನೆಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 2026, 27 ಹಾಗೆ 27-28ನೇ ಸಾಲಿಗೆ ಸಿದ್ಧಪಡಿಸಿರುವಂತಹ ಈ ಒಂದು ಕ್ರಿಯಾ ಯೋಜನೆ, ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ಸಿದ್ಧಪಡಿಸಿರುವಂತಹ ಕ್ರಿಯಾ ಯೋಜನೆಗೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಮುನಿಸಿತ್ತು. ನೋಡಬೇಕು ಈ ಮುಖೇನ ಅದೇನಾದರೂ ಮುನಿಸು ಶಮನ ಮಾಡುವಂತಹ ಯತ್ನ ಮಾಡ್ತಾ ಇದ್ದಾರಾ? ಅದಾದಮೇಲೆ ಎಲ್ಲವೂ ಕೂಡ ನಮ್ಮ ಸಪೋರ್ಟ್ ಇದೆ, ನಮ್ಮ ಸಪೋರ್ಟಿಂದಲೇ ಸಮರ್ಥ್ಗೆ ನಮ್ಮ ಸಪೋರ್ಟ್ ಇದೆ ಕಂಪ್ಲೀಟ್ ಆಗಿ, ಹಿಂದೆ ಹೇಗಿದ್ವೋ ಹಾಗೆ ಅಂತೇಳ್ಬಿಟ್ಟು ಹೇಳ್ತಾ ಹೋದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಕೋಲ್ಡ್ ವಾರ್ ಅನ್ನುವಂಥದ್ದು, ಮುನಿಸು ಅನ್ನುವಂಥದ್ದು ಪ್ರಚಾರ ಕಾರ್ಯದಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆ ಸೂಕ್ಷ್ಮವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಕಾಣಿಸ್ತಾ ಇತ್ತು. ಈಗ ಮುಸ್ಲಿಮರ ಕೋಪವನ್ನು ಶಮನ ಮಾಡುವಂತಹ ಯತ್ನ, ಮತ್ತೆ ಓಲೈಕೆಗೆ ಯತ್ನಿಸ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಬಿಕಾಸ್ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಇದೆ. ದಾವಣಗೆರೆ ವಿವಾದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಲವು ಬಾರಿ ಮುಸ್ಲಿಂ ಕಾಲೋನಿ ಅಭಿವೃದ್ಧಿ ಯೋಜನೆಗೆ ಅಂಗೀಕಾರವ ದೊರೆತಿದೆ ಕೂಡ. ಇದು ತರಾತುರಿಯಲ್ಲಿ ಸಿದ್ಧಪಡಿಸಿದಂತಹ ಕ್ರಿಯಾ ಯೋಜನೆ ಅಲ್ಲವೇ ಅಲ್ಲ. ಬೈ ಎಲೆಕ್ಷನ್ನ ಬೆಳವಣಿಗೆಗೂ ಇದಕ್ಕೂ ಯಾವುದೇ ಸಂಬಂಧವನ್ನು ಕಲ್ಪಿಸೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಸಭೆ ಆದ ನಂತರ ಎಚ್.ಕೆ. ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ. ದಾವಣಗೆರೆ ವಿವಾದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲವು ಬಾರಿ ಮುಸ್ಲಿಂ ಕಾಲೋನಿ ಅಭಿವೃದ್ಧಿ ಯೋಜನೆಗೆ ಈಗ ಆಲ್ರೆಡಿ ಅಂಗೀಕಾರ ದೊರೆತಿದೆ. ಬಟ್ ಇದು ತರಾತುರಿಯಲ್ಲಿ ಸಿದ್ಧಪಡಿಸಿದಂತಹ ಕ್ರಿಯಾ ಯೋಜನೆ ಅಲ್ಲ. ಬೈ ಎಲೆಕ್ಷನ್ ಬೆಳವಣಿಗೆಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವನ್ನು ಕಲ್ಪಿಸಬೇಡಿ, ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಹೇಳಿರುವುದು. ಈಗ ಮತ್ತೆ ಮುಸ್ಲಿಮರನ್ನ ಓಲೈಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಓಲೈಕೆಗೆ ಅನ್ನುವಂತಹ ಮಾತು ಯಾವಾಗ ಕೇಳಿ ಬಂತು ಆ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ಗೂ ಇಲ್ಲಿ ಆಗಿರುವಂತಹ ಕ್ರಿಯಾ ಯೋಜನೆಗೂ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ, ಒಂದಕ್ಕೊಂದಕ್ಕೆ ಲಿಂಕ್ ಮಾಡಬೇಡಿ, ಅದೇ ಬೇರೆ ಇದೇ ಬೇರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಯೋಜನೆಗಳನ್ನ ಜಾರಿ ತರಲಾಗಿದೆ, ಅಭಿವೃದ್ಧಿ ಕಾರ್ಯ ಕೆಲಸಗಳನ್ನ ಮುಸ್ಲಿಂ ಕಾಲೋನಿಗಳಲ್ಲಿ ಮಾಡಲಾಗಿದೆ. ಇದು ಸಡನ್ಲಿ ಆಗಿರುವಂತಹ ಬೆಳವಣಿಗೆ ಅಲ್ಲ. ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮುಸ್ಲಿಮರ ಓಲೈಕೆಗಾಗಿ ಕೈ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂತಹ ಮಾತು ಯಾವಾಗ ಕೇಳಿ ಬಂತು ಆಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೀತು, ಟಿಕೆಟ್ ಯಾವಾಗ ಸಾದಿಕ್ ಪೈಲವಾನ್ಗೆ ಸಿಕ್ಕಿಲ್ಲ ಆಗ
ಎಲ್ಲರೂ ಕೂಡ ಅಂದರೆ ಬಿಫೋರ್ ದ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಕೂಡ ಇನ್ ಕೇಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಸ್ಲಿಮರ ವೋಟನ್ನ ಯಾವ ರೀತಿಯಾಗಿ ಎಳಿಸಿ ಹಾಕಬೇಕು, ಅಂದರೆ ಎಷ್ಟು ವೋಟ್ ಅಂತರದಲ್ಲಿ ಗೆಲ್ಲಬೇಕು ನಮಗೆ ಗೊತ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಭೇಟಿ ಮಾಡಿ ಮಾತನಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಾಧಾನ ಸಿಗಲಿಲ್ಲ ಮುಸ್ಲಿಂ ಅವ್ರಿಗೆ. ಸೊ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಗ್ತಾ ಇಲ್ಲ, ನಾವು ಕೈ ಸರ್ಕಾರವನ್ನು ಬೀಳಿಸ್ತೀವಿ, 50,000 ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಸೊ ಅದಾದಮೇಲೆ ಪ್ರಚಾರ ಕಾರ್ಯದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳಾಯಿತು, ಯಾವ ರೀತಿಯಾಗಿ ಸಪೋರ್ಟ್ ಸಿಗದೆ ಕುಗ್ಗುವಂತಹ ಸಂದರ್ಭ ಇತ್ತು. ಮೇಲ್ನೋಟಕ್ಕೆ ಮಾತ್ರ ನಾಯಕರುಗಳು ಬಂದು ಹೋಗಿ ಮಾಡಿದ್ರು, ಬಟ್ ಹೇಳಿಕೆಗಳನ್ನು ಕೊಟ್ಟರು ನಮಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ಆದರೂ ಕೂಡ ಹೊರಗಡೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಸಮಾಧಾನ ಇರುವಂಥದ್ದು ಟಿಕೆಟ್ ವಿಚಾರವಾಗಿ ಮುಸ್ಲಿಮರಿಗೆ, ಬಿಕಾಸ್ ಮತಗಳ ವೋಟ್ ಬ್ಯಾಂಕಿಂಗ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರವಾಗಿ.